श्रीगुरुभ्यो नमः। अनन्तगुणपूर्णाय दोषदूराय विष्णवे नमः। श्रीप्राणनाथाय भक्ताभीष्टप्रदायिने. सर्वकारोपनिषತ್ತಿನ 2ನೇ ಮಂತ್ರ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಹಿಂದಿನ ಮಂತ್ರದಲ್ಲಿ ರುದ್ರದೇವರು ಪ್ರಶ್ನೆ ಮಾಡಿದರು ಬ್ರಹ್ಮದೇವರ ಹತ್ರ ಅಂತ ನೋಡಿದ್ದೀವಿ. ಮನಸ್ಸಿನ ಪ್ರೇರಕರಾಗಿ ಯಾರಿದ್ದಾರೆ? ಆ ಪ್ರಾಣನ ಮುಖ್ಯ ಪ್ರಾಣ ಅಂತ ಹೇಳೋಣವೇ, ಆ ಮುಖ್ಯ ಪ್ರಾಣನಿಗೆ ಪ್ರೇರಕರಾಗಿ ಯಾರಿದ್ದಾರೆ? ಮತ್ತು ಕಣ್ಣು, ಕಿವಿ ಇವುಗಳಿಗೆಲ್ಲ ಪ್ರೇರಕರಾಗಿ ಯಾರಿದ್ದಾರೆ? ಹಾಗೆ ಜೀವ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ? ನಿಯಂತ್ರಣ ಇರೋದಿಲ್ಲ. ಬೇಕೆಂಬ ವಿಷಯದಲ್ಲಿ ಮಾತ್ರ ಹೋಗಬೇಕಾಗಿತ್ತು. ಆದರೆ ಮನಸ್ಸು, ಇಂದ್ರಿಯಗಳು ಹಾಗಿಲ್ಲ. ಬೇಕೆಂಬ ವಿಷಯದಲ್ಲಿ ಹೋಗುತ್ತದೆ, ಬೇಡದೇ ಇರುವ ವಿಷಯದಲ್ಲೂ ಮನಸ್ಸು, ಇಂದ್ರಿಯಗಳು ಹೋಗುತ್ತವೆ. ಅದರಿಂದ ಜೀವನ ವಶದಲ್ಲಿ ಇಲ್ಲ. ಅದಕ್ಕೆ ನಿಯಾಮಕನಾಗಿ ಮತ್ತೊಬ್ಬ ಇರಲೇಬೇಕು. ಅದು ಯಾರದು? ಹಾಗೆ ಅಂತ ರುದ್ರದೇವರ ಪ್ರಶ್ನೆ. ಇತಿ ಶಿವೇನ ಪೃಷ್ಟ ಬ್ರಹ್ಮ ಉವಾಚ ಇತಿ ಯೋಜ್ಯಂ. ಈ ರೀತಿಯಾಗಿ ರುದ್ರದೇವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಬ್ರಹ್ಮದೇವರು ಕೊಟ್ಟ ಉತ್ತರ ಈ 2ನೇ ಮಂತ್ರದಲ್ಲಿ ಇದೆ. ಯತ್ ಯಹ ಶ್ರೋತ್ರಸ್ಯ ಶ್ರೋತ್ರಂ ಶ್ರವಣಶಕ್ತಿಪ್ರದಃ ಮನಸಃ ಮನನಶಕ್ತಿಪ್ರದಃ ವಾಚಃ ವಾಗೀಂದ್ರಿಯಸ್ಯ ವಾಚಂ ವಾಗುಚ್ಚಾರಣಶಕ್ತಿಪ್ರದಃ ಪ್ರಾಣಸ್ಯ ಮುಖ್ಯವಾಯೋಃ ಪ್ರಾಣಪ್ರಣೇತ ಚಕ್ಷುಷಃ ಚಕ್ಷುಃ ದರ್ಶನಶಕ್ತಿಪ್ರದಃ ಶ್ರೋತ್ರಾದೇಃ ನಿಯಂತ ಯಃ ತ್ವಯಾ ಪೃಷ್ಟಃ ಸಹ ಇತಿ ಅನ್ವೇತಿ. ಸವು ಅಂದರೆ ಸಯೇವ ಅಂದರೆ ಪ್ರಸಿದ್ಧ ವಿಷ್ಣುರೇವ ಇತ್ಯರ್ಥ. ಅಂದರೆ ಯಾರು ಶ್ರೋತ್ರಸ್ಯ ಶ್ರೋತ್ರಂ ಅಂದರೆ ಶ್ರವಣೇಂದ್ರಿಯಕ್ಕೆ ಶ್ರವಣ ಶಕ್ತಿಯನ್ನು ಕೊಡುವವ, ಮತ್ತು ಮನಸಃ ಮನಸ್ಸಿಗೆ ಮನನ ಶಕ್ತಿಯನ್ನು ಕೊಡುವವ, ವಾಚೋಹ ವಾಚಂ ಅಂದರೆ ವಾಗೀಂದ್ರಿಯಕ್ಕೆ ವಾಗುಚ್ಚಾರಣೆ ಮಾಡುವ ಶಕ್ತಿಯನ್ನು ಕೊಡುವವ, ಪ್ರಾಣಸ್ಯ ಪ್ರಾಣ ಮುಖ್ಯ ಪ್ರಾಣ ದೇವರಿಗೆ ಪ್ರಣೇತ ಆ ಕೆಲಸ ಚೇಷ್ಟೆಗಳ ಮಾಡುವ ಒಂದು ಶಕ್ತಿಯನ್ನು ಕೊಡುವವ, ಚಕ್ಷುಷಶ್ಚಕ್ಷು ಚಕ್ಷು ಅಂದರೆ ಕಣ್ಣಿಗೆ ದರ್ಶನ ಶಕ್ತಿಯನ್ನು ಕೊಡುವವ. ಇಂಥ ಶ್ರೋತ್ರಾದಿಗಳಿಗೆ ನಿಯಾಮಕನಾಗಿ ನಿಯಮನ ಮಾಡುತ್ತಾ ಪ್ರೇರಣೆ ಮಾಡುತ್ತಾ ಯಾರಿದ್ದಾನೆ ಅಂತ ನೀನು ಕೇಳ್ತೀಯಲ್ಲ, ಸವು ಅಂತ ಅರ್ಥ. ಸೊ ಸಹ ಊ ಅಂತ ಅದಕ್ಕೆ ಉತ್ತರ ಬ್ರಹ್ಮದೇವರು ಕೊಟ್ಟರು. ಊ ಅಂದರೆ ಏವ ಅಂತ ಅರ್ಥ. ಊ ಅಂದರೆ ಏವ, ಹಾಗೆ ಅವನೇ ಅಂತ ಅರ್ಥ. ಸವು ಅಂದರೆ ಸಹ ಏವ ಅಂದರೆ ಅವನೇ. ಅವನೆಂದ್ರೆ ಯಾರು? ಪ್ರಸಿದ್ಧ ವಿಷ್ಣು ಏವ, ಪ್ರಸಿದ್ಧನಾಗಿ ಯಾರಿರ್ತಾನೆ ನಿಯಾಮಕನಾಗಿ ಅವನೇ ಅಂದ್ರೆ ವಿಷ್ಣುವೇ ಅಂತ ಅರ್ಥ. ಸಹ ಇತ್ಯಸ್ಯ ಆವೃತ್ತಿರುವ. ತದಾಹ ಭಾಷ್ಯದಲ್ಲಿ ಇದಕ್ಕೆ ವಿವರವನ್ನು ಕೊಟ್ಟಿದ್ದಾರೆ. ಭಾಷ್ಯ ಅಂದರೆ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದ ಉಪನಿಷತ್ ಭಾಷ್ಯ. ಯಹ ಪ್ರಾಣಸ್ಯ ಚಕ್ಷುರಾದೇಶ್ಚ ಪ್ರಣೇತ ಸಹ ವಿಷ್ಣು ಇತಿ ಧಾರ್ಯತಾಂ. ಯಾರು ಈ ಪ್ರಾಣಗಳಿಗೆ ಮತ್ತು ಚಕ್ಷುಷ್ ಮೊದಲಾದ ಇಂದ್ರಿಯಗಳಿಗೆ ಪ್ರಣೇತನಾಗಿ ಇರ್ತಾನೆ, ಸಹ ವಿಷ್ಣು, ಅವನು ವಿಷ್ಣು ಎಂದು ತಿಳಿಯಬೇಕು. ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷು ಇತ್ಯಾದಿ ಕಾನ್ವಶ್ರುತೇ. ಕಾನ್ವಶ್ರುತಿಯಲ್ಲೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ವಿಷ್ಣುವೇ ನಿಯಾಮಕನಾಗಿದ್ದಾನೆ ಹಾಗೆ ಅಂತ. ಅಟ್ ಮಾತ್ರ ಅಲ್ಲ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಕೂಡ ನಮಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಾಣಾದಯೋ ವಾಕ್ಯಶೇಷಾತ್ ಇತಿ ಸೂತ್ರಾತ್ ತತ್ರ ಪ್ರಾಣಾದಿ ನಿಯಂತು ವಿಷ್ಣುತ್ವ ನಿರ್ಣಯ. ಪ್ರಾಣಾದಿಗಳನ್ನು ನಿಯಮನ ಮಾಡುವವರು ವಿಷ್ಣು ಅಂತ ನಿರ್ಣಯ ಮಾಡಿ ಕೊಟ್ಟಿದ್ದರಿಂದ ಈ ಒಂದು ವಿಷಯದಲ್ಲಿ ಅಂದರೆ ಇಂದ್ರಿಯಗಳ ನಿಯಾಮಕನಾಗಿ ಮನಸ್ಸು ಮೊದಲಾದ ಮತ್ತು ಪ್ರಾಣ ಎಲ್ಲವನ್ನು ಕೂಡ ನಿಯಮನ ಮಾಡತಕ್ಕವನು ಪರಮಾತ್ಮನೇ ಹಾಗೆ ಅಂತ ಬ್ರಹ್ಮದೇವರು ಉತ್ತರ ಕೊಟ್ಟರು. ಶ್ರೋತ್ರಾದಿ ಪ್ರೇರಕ ಜ್ಞಾನಿನಃ ಫಲಮುಚ್ಯತೆ. ಈ ರೀತಿಯಾಗಿ ತಿಳ್ಕೋತಾರಲ್ಲ, ಪರಮಾತ್ಮನೇ ನಿಯಾಮಕನಾಗಿ ಇದ್ದಾನೆ ಅಂತ ಯಾರು ತಿಳಿತಾರೆ, ಅದರಿಂದ ಸಿಗುವ ಲಾಭ ಏನು ಹಾಗೆ ಅಂತ ಕೇಳಿದರೆ ಅದನ್ನು ಬ್ರಹ್ಮದೇವರು ಹೇಳ್ತಾರೆ. ಧೀರಾಹ ಅಂದ್ರೆ ಧೀಮಂತಹ, ಶ್ರೋತ್ರಾದಿ ಪ್ರೇರಕತ್ವಂ ವಿಜಾನಂತಹ. ಯಾವ ಜ್ಞಾನಿಯಾದವ ಈ ಪ್ರೇರಕ, ಈ ಶ್ರೋತ್ರ ಮುಂತಾದಿಗಳಿಗೆ ಪ್ರೇರಕನಾಗಿ ಇದ್ದಾನೆ ಅಂತ ಯಾರು ತಿಳಿತಾನಲ್ಲ, ಅವನು ಅಸ್ಮಾಲ್ಲೋಕಾತ್
ಅಸ್ಮಾನ್ ಲೋಕಾತ್ ಅಂದ್ರೆ ಈ ಲೋಕದಿಂದ ಅಂತ ಅರ್ಥ ಇಲ್ಲ. ರಾಯರು ಬರೀತಾರೆ ಭೌತಿಕ ದೇಹ, ಈ ಪಾಂಚಭೌತಿಕ ಶರೀರದ ದೆಸೆಯಿಂದ ಪ್ರೇತ್ಯ ಹೊರಗೆ ಬಂದು ಮೃತ್ವ ಇತಿ ಯಾವತ್ತು ದೇಹವನ್ನು ಬಿಟ್ಟು ಅಂತ ಅರ್ಥ. ದೇಹವನ್ನು ಬಿಟ್ಟಾಗ ಅತಿಮುಚ್ಯ, ಅತಿಮುಚ್ಯ ಅಂದ್ರೆ ಲಿಂಗದೇಹವನ್ನು ಕೂಡ ಬಿಟ್ಟು ಅಮೃತಾಹ ಮುಕ್ತಾಹ ಭವಂತಿ, ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಯಾರು ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಅಂತ ಎಷ್ಟು ಸುಲಭದ ಉಪಾಯ ನೋಡಿ. ಯಾರು ಸದಾ ಆ ಚಿಂತನೆ ಇರಬೇಕು, ಪರಮಾತ್ಮನೇ ನೋಡುವ ಶಕ್ತಿ. ಭಾಗವತದಲ್ಲಿ ಬರ್ತದೆ ನೋಡಿ, ಧ್ರುವ ಹೇಳುವ ಮಾತು, ಯುವಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಧ್ರುವನಿಗೆ ಮಾತನಾಡಕ್ಕಾಗಲಿಲ್ಲ, ಪರಮಾತ್ಮ ಶಂಖದ ಸ್ಪರ್ಶ ಮಾಡಿದಾಗ ಮಾತನಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗೆ ಅಂತ ಧ್ರುವ ಸ್ತೋತ್ರ ಮಾಡಿದ್ದು ಇದೇ ಅರ್ಥ ಕೊಡತಕ್ಕದ್ದೇ. ಸ್ವಾಮಿಯೇ ಎಲ್ಲರಿಗೂ ಪ್ರೇರಕನಾಗಿ ಇದ್ದು ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಮಾಡುವವನು ಅವನೇ, ಸ್ವತಂತ್ರವಾಗಿ ವ್ಯಾಪಾರ ಮಾಡುವವ ಅವನೇ. ಉಳಿದ ದೇವತೆಗಳು, ಇಂದ್ರ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರು ಮುಖ್ಯ ಪ್ರಾಣದೇವರ ವಶದಿಂದ ಮಾಡ್ತಾರೆ. ಪರಮಾತ್ಮ ಮುಖ್ಯ ಪ್ರಾಣರನ್ನ ಪ್ರೇರಣೆ ಮಾಡಿ, ಮುಖ್ಯ ಪ್ರಾಣದೇವರು ಉಳಿದ ದೇವತೆಗಳ ಪ್ರೇರಣೆ ಮಾಡಿ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾರೆ ಅಂತ ಒಟ್ಟು ಅಭಿಪ್ರಾಯ. ಮುಂದಿನ ಮಂತ್ರ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು ಶ್ರೀಹರೇನ.